ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ, ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನ ಮಂಡ್ಯ ನಗರದ ಡಾ.ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಕೃಷಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೇಶದಲ್ಲಿ ಸಮಾನತೆಯ ಬದುಕಿಗಾಗಿ ಹೋರಾಟ ನಡೆದಿದೆ. ಮಹನೀಯರು ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಸಮಾನತೆಯ ಹೋರಾಟದಲ್ಲಿ ಎಂದು ಸಹ ಗುರುತಿಸಿಕೊಂಡಿರದವರು ಜಾತ್ಯತೀತ ವ್ಯವಸ್ಥೆ, ಸಮಾನತೆ ಪ್ರತಿಪಾದಿಸುವ ಬುದ್ಧಿಜೀವಿಗಳು ಹಾಗೂ ಶೋಷಿತರ ಪರವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಸದಾಕಾಲ ಟೀಕಿಸುತ್ತಾ ಬಂದಿದ್ದಾರೆ. ಜನತೆ ಇತಿಹಾಸ ಅರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಎದುರಿಸಬೇಕಾಗುತ್ತದೆ. ಹಾಗಾಗಿ ಈಗಲೇ ಎಚ್ಚೆತ್ತು ಇತಿಹಾಸವನ್ನು ಅರಿಯಬೇಕೆಂದರು. ಯಾವುದೇ ಒಂದು ಸೀಮಿತವಾದಂಥ ಒಂದು ಜಾತಿನ ಇಟ್ಕೊಂಡು ಇರ್ತಕ್ಕಂಥ ಧರ್ಮ ಅಲ್ಲ ಇದು. ಎಲ್ಲ ಈ ನಾಡಿನ ಯಾರು ಬೇಕಾದ್ರೂ ಇದನ್ನು ಸ್ವೀಕಾರ ಮಾಡಬಹುದು. ಇದರಲ್ಲಿ ಒಂದೇ ಅಹಿಂಸೆಯಿಂದ, ದ್ವೇಷದಿಂದ, ಅಸೂಯೆಯಿಂದ ಒಬ್ಬರನ್ನೊಬ್ಬರನ್ನ ಎಲ್ಲರನ್ನೂ ಬಿಟ್ಟು ಪ್ರೀತಿಸುವಂಥ ಒಂದು ಧರ್ಮ ಅಂತ ಹೇಳ್ಬೋದು. ಒಂದೇ ಆಗ್ತದೆ. ಅದರಿಂದ ಇದನ್ನು ನೋಡಿ, ಹಿಂದೂ ಧರ್ಮನ ನಮ್ಮ ಅಂಬೇಡ್ಕರ್ ಅವರು ಅದರಲ್ಲೂ ಸಮಾಧಾನ ಆಗದಲ್ಲೇ ಬೌದ್ಧ ಧರ್ಮಕ್ಕೆ ಬಂದಂಥವ್ರು. ಅಂದರೆ ಅಂಥ ಬುದ್ಧಿಜೀವಿ ನಮ್ಮಲ್ಲಿ ಸರೋಗ್ತಾ ಇಲ್ಲ ಅಂತೇಳಿ ಕೊನೆಗೆ ಬೌದ್ಧ ಧರ್ಮಕ್ಕೆ ಬಂದಂಥದ್ದನ್ನು ನಾವು ಕೇಳಿದ್ವಿ ಇತಿಹಾಸ. ಅದರಿಂದ ನೀವು ಇದರಲ್ಲಿ ಭಾಳಷ್ಟು ನೀವೆಲ್ಲ ಬದಲಾವಣೆ ಹಾಕಬೇಕು ಅಂತೇಳಿ ನಾನು ಬಯಸ್ತೀನಿ. ಒಂದು ನಿಸ್ವಾರ್ಥದಿಂದ ನಮ್ಮ ಒಂದು ಕಾರ್ಯಚಟುವಟಿಕೆ ಇರಬೇಕು. ಅವಕಾಶ ಸಿಕ್ಕಿದಾಗ ಸಾರ್ವಜನಿಕ ಮತ್ತು ನಾಡಿನ ಹಿತಕ್ಕೋಸ್ಕರ ನಮ್ಮ ಶ್ರಮ, ನಮ್ಮ ಪ್ರಯತ್ನ ಇರಬೇಕು. ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಕೆಟ್ಟದನ್ನು ಮಾಡದೇ ಇರುವಂಥ ಮನಸ್ಥಿತಿಯನ್ನು ನಾವು ಹೊಂದ್ಕೋಬೇಕು. ಅಷ್ಟನ್ನು ನಾವು ಮಾಡಿದ್ರೆ ಭಾಳ ಸಂತೋಷ. ಮತ್ತು ಇದೊಂದು ಕಾರ್ಯಕ್ರಮನ ಭಾಳ ಚೆನ್ನಾಗಿ ಆಯೋಜಿಸಿದರೆ. ಮಾನವ ಬಂಧುತ್ವ ವೇದಿಕೆ ರಾಜ್ಯಾಧ್ಯಕ್ಷ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ದೇಶದಲ್ಲಿ ಹುಟ್ಟಿದ ಬೌದ್ಧ ಧಮ್ಮವನ್ನು ಬೆಳೆಯಲು ಬಿಡಲಿಲ್ಲ. ಇಷ್ಟೊತ್ತಿಗೆ ಬುದ್ಧನ ಸಂದೇಶ ಪ್ರತಿ ಮನೆಗೆ ತಲುಪಬೇಕಿತ್ತು. ಆದರೆ ಅದು ಬೆಳೆಯದಂತೆ ತೊಂದರೆ ಕೊಟ್ಟಿದ್ದಾರೆ. ವಿದೇಶಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೌದ್ಧ ಧಮ್ಮ ಬೆಳವಣಿಗೆ ಕಂಡಿದ್ದರಿಂದ ಆ ರಾಷ್ಟ್ರಗಳೆಲ್ಲ ಪ್ರಗತಿ ಹೊಂದಿವೆ. ಭಾರತದಲ್ಲಿ ಬೌದ್ಧ ಧಮ್ಮ ಬೆಳವಣಿಗೆಯಾಗಿದ್ದರೆ ಆ ಮಟ್ಟದ ಪ್ರಗತಿಯನ್ನು ಕಾಣಬಹುದಿತ್ತು ಎಂದರು. ನಾನು ಕಾರ್ಖಾನೆಯಲ್ಲಿ ಒಂದು ನೌಕರಿ ಮಾಡೋ ಬದಲಾಗಿ ನನ್ನ ಕಾರ್ಖಾನೆಯಲ್ಲಿ 20 ಜನಕ್ಕೆ ನಾವು ಉದ್ಯೋಗ ಕೊಡುವ ಒಂದು ಮನಸ್ಥಿತಿ ಈ ಸಮಾಜದಲ್ಲಿ ಬಂದಾಗ ಮಾತ್ರ ಆ ಹೋರಾಟ ಮಾಡಿದ ನಾಯಕರಿಗೆಲ್ಲ ಖಂಡಿತವಾಗಿ ಗೌರವ ಸಿಕ್ಕಿದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಅನೇಕ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಸರ್ಕಾರ ಅದು ನಿಮಗೆ SCP TSPಯಲ್ಲಿ ಜನಸಂಖ್ಯೆ ಅನುಗುಣವಾಗಿ ಹಣ ಇರ್ಬೋದು, ಮೀಸಲಾತಿ, ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವಂಥ ವ್ಯವಸ್ಥೆ ಇರ್ಬೋದು, ಸುಮಾರು ಅನೇಕ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಿಮಗೆ ಈ ಕಾರ್ಯಕ್ರಮ ಕೇವಲ ನಾವು ಬರೋದು ನಿಮ್ಮ ಜೊತೆ ಇದ್ದೀವಿ, ಮುಂದೆ ನಿಮ್ಮ ಎಲ್ಲ ಕಾರ್ಯಕ್ರಮ ಇರ್ತೀವಿ ಅನ್ನೋ ಕಷ್ಟಕ್ಕೆ ಮಾತ್ರ ಸಂದೇಶ ಕೊಡ್ಲಿಕ್ಕೆ ಬಂದಿದ್ದೇನೆ. ಇನ್ನು ಅನೇಕ ನಾಯಕರ ಜೊತೆ ಸಾಯಂಕಾಲವರೆಗೆ ಈ ಕಾರ್ಯಕ್ರಮ ಮುಂದುವರಿತಾನೆ ಇರ್ತದೆ. ಹೆಚ್ಚು ನಮ್ಮ ಸಚಿವರಿದ್ದಂಗೆ ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಮುಂದೆ ಹೋರಾಟ ಮಾಡಲಿಕ್ಕೆ, ಮುಖ್ಯವಾಹಿನಿಗೆ ಬರಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತದೆ ಮಾತುಗಳಂತ. ನಾನು ಕೂಡ ಬೇರೆ ಕಾರ್ಯಕ್ರಮದಿಂದ ನಿಮಗೆ ಭೇಟಿ ಆಗಬೇಕು, ಶುಭಾಶಯಗಳನ್ನು ಹೇಳಬೇಕು, ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ವೇದಿಕೆಯಲ್ಲಿ ಚನ್ನಲಿಂಗನಹಳ್ಳಿ ಬೌದ್ಧ ಬಿಕ್ಕು ಜೀತವನದ ಮನೋರಕ್ಕಿತ ಬಂತೇಜಿ, ಶಾಸಕ ರವಿಕುಮಾರ್ ಗಣಿಗ, ಸಾಹಿತಿ ಮೂಡ್ನಕೋಡು ಚಿನ್ನಸ್ವಾಮಿ, ಪ್ರೊಫೆಸರ್ KS ಭಗವಾನ್, ನಾದಾನಂದ ನಾಥ ಸ್ವಾಮೀಜಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ KR, ಬುದ್ಧಿಸ್ಟ್ ಒಕ್ಕೂಟದ MC ಬಸವರಾಜು, ರೈತ ಮುಖಂಡರಾದ ಸುನಂದ ಜಯರಾಮ್, ಚಿಕ್ಕರಸಿನಕೆರೆ ಸಿ ಶಿವಲಿಂಗಯ್ಯ ಇತರರಿದ್ದರು. ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಆರ್ಬಿಟೆಕ್ ಕಂಪನಿಯಿಂದಲೇ 2025ರಿಂದ 26ನೇ ಸಾಲಿನ ಕಬ್ಬು ನುರಿಸುವ ಪ್ರಕ್ರಿಯೆಯು ಜೂನ್ ತಿಂಗಳ ಅಂತ್ಯದಿಂದ ಪ್ರಾರಂಭ ಮಾಡಲಾಗುವುದು ಎಂದು ಮೈಶುಗರ್ ಅಧ್ಯಕ್ಷ CD ಗಂಗಾಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಬಿಟೆಕ್ ಕಂಪನಿಯೊಂದಿಗಿನ ಎಲ್ಲಾ ಬಾಕಿಯನ್ನು ಚುಕ್ತಾ ಮಾಡಿ
ಒಳ ಒಪ್ಪಂದದ ಮೇರೆಗೆ ಕಾರ್ಖಾನೆಯ ಕೆಲಸಗಳು ಮುಂದುವರಿಯಲಿದೆ ಎಂಬುದು ತಪ್ಪು ಮಾಹಿತಿಯಾಗಿದೆ ಎಂದರು. ಆರ್ಬಿಟೆಕ್ ಕಂಪನಿಯೊಂದಿಗೆ 2024ರಿಂದ 25 ಹಾಗೂ 2025ರಿಂದ 26ನ 2 ವರ್ಷಗಳ ಅವಧಿಗೆ ಟೆಂಡರ್ ಕರಾರು ಮಾಡಿಕೊಂಡಿದ್ದು, ಆರ್ಬಿಟೆಕ್ ಕಂಪನಿಗೆ ಆಗಿರುವ ನಷ್ಟ ಸಂಬಂಧ ಸರ್ಕಾರದ ಗಮನಕ್ಕೆ ತಂದಿದ್ದು, ಕಳೆದ ಸಾಲಿನಲ್ಲಿ ನುರಿಸಲಾಗದ 50,000 ಟನ್ ಕಬ್ಬಿಗೆ ನಷ್ಟವನ್ನು ಸರಿದೂಗಿಸುವ ಹಾಗೂ ಪ್ರಸಕ್ತ ಸಾಲಿನಲ್ಲಿ ತಮ್ಮ ಕೆಲಸ ಮುಂದುವರೆಸುವಂತೆ ಆರ್ಬಿಟೆಕ್ ಕಂಪನಿಗೆ ಮನವರಿಕೆ ಮಾಡಲಾಗಿದೆ ಎಂದು ಹೇಳಿದರು. ಸದರಿ ವಿಚಾರ ಸಂಬಂಧ ಇದೇ ಏಪ್ರಿಲ್ ತಿಂಗಳ 12ರಂದು ರೈತ ಸಭೆ ನಡೆಸಲಾಗಿದ್ದು, ಆರ್ಬಿಟೆಕ್ ಕಂಪನಿಯೊಂದಿಗೆ ಆಗಿರುವ ಕರಾರಿನಂತೆ ಪ್ರಸಕ್ತ ಸಾಲಿನಲ್ಲಿ 4.50 ಲಕ್ಷ ಟನ್ ಕಬ್ಬನ್ನು ನುರಿಸಲಾಗುವುದು ಹಾಗೂ ಜೂನ್ ತಿಂಗಳ ಅಂತ್ಯದಲ್ಲಿ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ರೈತರಿಗೆ ತಿಳಿಸಲಾಗಿದೆ ಎಂದರು. ಮೈಶುಗರ್ ಕಾರ್ಖಾನೆಯ ಎಲ್ಲಾ ಮಾರಾಟದ ಮೂಲಗಳಿಂದ ದೊರೆತ ಆದಾಯದಿಂದಾಗಿ ಪಾರದರ್ಶಕವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಕಾರ್ಖಾನೆಯಲ್ಲಿನ ಹಳೆಯ ಯಂತ್ರಗಳನ್ನು ಬದಲಾಯಿಸಿದರೆ ನಾವು ಸಹ ನೆರೆಹೊರೆಯ ಕಾರ್ಖಾನೆಗಳಂತೆ 7.50ರಿಂದ 8% ಉತ್ಪಾದನೆ ಪಡೆಯಲು ಸಾಧ್ಯವಾಗುತ್ತದೆ. ಇದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಇದೇ ವೇಳೆ ತಿಳಿಸಿದರು. ಕಳೆದ 2024-25ನೇ ಸಾಲಿನಲ್ಲಿ ಆರ್ಬಿಟೆಕ್ ಅಂತಕ್ಕಂಥ ಕಂಪನಿಯ ಮೂಲಕ ಮೈಸೂರು ಸಕ್ಕರೆ ಕಾರ್ಖಾನೆ ಸುಮಾರು 2,01,750 ಕಬ್ಬನ್ನು ನುರಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಈಗಾಗಲೇ ತಮ್ಮ ಎದುರುಗಡೆ ಕೂಡ ಮಾತಾಡಿದ್ದೀವಿ. ಈಗ ಕೆಲವು ಆತ್ಮೀಯ ಸ್ನೇಹಿತರು ಆಡಳಿತ ಮಂಡಳಿಯ ಜೊತೆ ಆರ್ಬಿಟೆಕ್ ಕಂಪನಿ ಒಳ ಒಪ್ಪಂದ ಅಂತಕ್ಕಂಥ ಪದ ಬಳಸೋದ್ರ ಮೂಲಕ ಒಂದು ಸಕ್ಕರೆ ಕಾರ್ಖಾನೆಯ ಪಾರದರ್ಶಕತೆಯನ್ನು ಅನುಮಾನದಿಂದ ನೋಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥದ್ದಿಷ್ಟೇ. ಒಳ ಒಪ್ಪಂದ ಅಂತಕ್ಕಂಥ ಪದಕ್ಕೆ ಅರ್ಥನೇ ಇಲ್ಲ. ನಾವು ಟೆಂಡರ್ ಮೂಲಕ ಕರೆದು 2024, 25, 26ಕ್ಕೆ ಅವ್ರಿಗೆ ಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ, ಸತ್ಯ. ಆದರೆ ಕಳೆದ ಬಾರಿ ನಮ್ಮ 1970 ಎಲ್ಲವೂ ಕೂಡ ಬಾಯ್ಲಿಂಗ್ ಹೌಸ್ನ ನ್ಯೂನತೆಗಳಿಂದ ಅವರ ನಮ್ಮ ಒಪ್ಪಂದದ ಪ್ರಕಾರ ಅವರು ರಿಕವರಿ ಕೊಡಲಿಕ್ಕಾಗದೇ ಇದ್ದಾಗ ಆ ಎಲ್ಲ ಮಾಹಿತಿಗಳನ್ನು ಸರ್ಕಾರದ ಗಮನಕ್ಕೆ ಸೆಳೆಯಬೇಕಾದ್ದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಅವರ ಒಂದು ಎಲ್ಲ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ಸೆಳೆದಿದ್ದೇನೆ. ಮತ್ತು ಈ ವಿಚಾರದಲ್ಲಿ 2023-24 ಹಂಗಾಮಲ್ಲಿ ನಡೆದಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಕೂಡ ಸರಿಪಡಿಸ್ತಾ ನಿಟ್ಟಿನಲ್ಲಿ ಮತ್ತು ಅಲ್ಲಿ ಯಾವುದೇ ರೀತಿಯ ನಮ್ಮ ಕಂಪ್ನಿಗೆ ನಷ್ಟ ಆಗಿದರೆ ಅದನ್ನು ಕೂಡ ಆ ಒಂದು ಆಡಳಿತ ಮಂಡಳಿ ಜವಾಬ್ದಾರಿ ಹೊತ್ತಿತ್ತಂಥವ್ರಿಗೆ ನಾವು ಅದನ್ನು ಸರ್ಕಾರದ ಮೂಲಕ ಹೇಳೋದ್ರ ಮೂಲಕ ಅದಕ್ಕೂ ಕೂಡ ಕ್ರಮ ತಗೊಳ್ಳಲಿಕ್ಕೆ ನಾವು ಜವಾಬ್ದಾರಿ ಇದ್ದೀವಿ. 24-25ನೇ ಸಾಲಿನಲ್ಲಿ ನಾವು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಕ್ರಷಿಂಗು ಮತ್ತೊಂದು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಆರ್ಬಿಟೆಕ್ಗೆ ನಾವು ಕಡಾಖಂಡಿತವಾಗಿ ಪೂರ್ಣ ಪ್ರಮಾಣದ ಪೇಮೆಂಟ ಮಾಡಿಲ್ಲ. ನಿಮಗೆಲ್ಲರೂ ಕೂಡ ಈಗಾಗಲೇ ಆ ಒಪ್ಪಂದದ ಮಾಹಿತಿ ಕೊಟ್ಟಿದ್ದೀನಿ ಮತ್ತು ಈ ಮಾಹಿತಿನೂ ಕೊಡ್ತಾಯಿದ್ದೀನಿ. ನಾವು ಒಪ್ಪಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು 2.5 ಲಕ್ಷ ಟನ್ಗೆ. ಆದರೆ ನಾವು ಕ್ರಷ್ ಮಾಡಿದ್ದು 2 ಲಕ್ಷ ಟನ್ ಮಾತ್ರ. ಅದಕ್ಕೆ ಸಂಬಂಧಪಟ್ಟಂಥ ಪೇಮೆಂಟ್ನ ಮಾತ್ರ ನಾವು ಕೊಟ್ಟಿದ್ದೀವಿ ಹೊರತು ಪೂರ್ಣ ಎಲ್ಲ ಬಾಕಿ ಚುಕ್ತ ಅಂತ ಹೇಳಿದಿರಲ್ಲ, ಮಾಡಿಲ್ಲ. ಉಳಿದಿರ್ತಕ್ಕಂಥ 50,000 ಟನ್ ಕೊಡಬೇಕಾಗಿರ್ತಕ್ಕಂಥ 4.25 ಕೋಟಿ ಅವ್ರಿಗೇನು ಕೊಡಬೇಕು, ಅದರಲ್ಲಿ 2024-25ರಲ್ಲಿ ನಮ್ಮ ಕಂಪ್ನಿ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ಕಂಪ್ನಿ ಕರಾರು ಪ್ರಕಾರ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಗೆ, ಮೈಶುಗರ್ಗೆ ಆರ್ಬಿಟೆಕ್ಕಿಂದ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ನಮಗೆಲ್ಲ ಅವಕಾಶವೂ ಇದೆ. ನಾವು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ, ನಿಮಗೆ ನಮ್ಮ ಅಕೌಂಟ್ಸ್ನ ಮಾಹಿತಿನೇ ಕೊಡ್ತಾಯಿದ್ದೀವಿ. ಜೊತೆಗೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಬಾರಿ ಕಂಪ್ನಿಯಲ್ಲಿ ಕೈಗೆತ್ತಿಕೊಳ್ತಾ ಇದ್ದೀವಿ. ಸುಮಾರು 5 ಲಕ್ಷ ಟನ್ನು ಒಪ್ಪಿಗೆ ಆಗಿದೆ. ಆ ಒಪ್ಪಿಗೆ ನುರಿಸೋ ಸಂಬಂಧ 12ನೇ ತಾರೀಕು ರೈತರ ಸಭೆಯಲ್ಲಿ ಪರಿಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು
ನಮ್ಮ ರೈತ ಬಂಧುಗಳಿಗೆ ಕೊಡೋದ್ರ ಮೂಲಕ ನಾವು ಜೂನ್ ಅಂತ್ಯದಲ್ಲಿ ಕಡಾಖಂಡಿತವಾಗಿ ಸಕ್ಕರೆ ಕಾರ್ಖಾನೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಈಗಾಗಲೇ ಭರವಸೆ ನೀಡಿದ್ದೀವಿ. ಗೋಷ್ಠಿಯಲ್ಲಿ ರುದ್ರಪ್ಪ, SC/ST ವಿಭಾಗದ ಉಪಾಧ್ಯಕ್ಷ ವಿಜಯ್ ಕುಮಾರ್, ವಕೀಲ ಮಂಜುನಾಥ್ ಸುಂಡಹಳ್ಳಿ, ಅಪ್ಪಾಜಿ, ಸಾತನೂರು ಕೃಷ್ಣ, ಗೌರೀಶ್ ಹಾಜರಿದ್ದರು. ಕದಂಬ ಸೈನ್ಯ, ಭಾರತೀಯ ಕಿಸಾನ್ ಸಂಘ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸೇರಿದಂತೆ ವಿವಿಧ ಸಂಘಟನೆಗಳೊಡಗೂಡಿ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯ ತರುವಲ್ಲಿ ಯಶಸ್ವಿಯಾದ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರನ್ನು ಅಭಿನಂದಿಸಲಾಗುವುದು ಎಂದು ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೆ ಕೃಷಿ ವಿವಿ ತರಲು ಶ್ರಮ ವಹಿಸಿ ವಿಧೇಯಕ ಮಂಡಿಸಿ ಅಂಗೀಕಾರ ಪಡೆದು ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಪಡೆಯುವಲ್ಲಿಯೂ ಶ್ರಮ ವಹಿಸಿದ ಕೃಷಿ ಸಚಿವರು 25 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಎಂದರು. ಜಿಲ್ಲೆಯಲ್ಲಿನ ಕಾರ್ಖಾನೆಗಳು ಮುಚ್ಚಿಹೋಗಿ ಮೈಶುಗರ್ ಸಕ್ಕರೆ ಕಾರ್ಖಾನೆ ಸಂಕಷ್ಟದಲ್ಲಿ ಸಿಲುಕಿರು ಸಂದರ್ಭದಲ್ಲಿ ಕೃಷಿ ಆಧಾರಿತ ಜಿಲ್ಲೆಗೆ ಕೃಷಿ ವಿವಿ ತರಲು ಶ್ರಮಿಸಿದ್ದು ಅವರನ್ನು ರಾಜಕಾರಣದ ಹೊರತಾಗಿ ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂತೆಯೇ ಕೃಷಿ ವಿವಿಯ ವಿಶೇಷಾಧಿಕಾರಿ ಹರಿಣಿ ಕುಮಾರ್ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ಅಭಿನಂದಿಸಿ ಸನ್ಮಾನಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು. ಕನ್ನಂಬಾಡಿ ಕಟ್ಟೆಯ ಕಾವೇರಿ ಉದ್ಯಾನವನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಹಾಗೂ ಕಾವೇರಿ ಆರತಿಗೆ ಜಿಲ್ಲೆಯ ರೈತ, ಜನಪರ, ಪ್ರಗತಿಪರ ಸಂಘಟನೆಗಳ ತೀವ್ರ ವಿರೋಧವಿದ್ದು ಸದರಿ ಯೋಜನೆಯನ್ನು ಕೈಬಿಟ್ಟು ಕನ್ನಂಬಾಡಿ ಕಟ್ಟೆಗೆ ಧಕ್ಕೆ ತರುವ ಕೆಲಸದಿಂದ ಸರ್ಕಾರ ದೂರ ಸರಿಯಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಶಿವನಸಮುದ್ರ ಬಳಿ ಮಾಡಲಿ, ಕಾವೇರಿ ಆರತಿಯನ್ನು ಶ್ರೀರಂಗಪಟ್ಟಣದ ಸ್ನಾನಘಟ್ಟದಲ್ಲಿ ಮಾಡಲಿ ಎಂದು ತಾಕೀತು ಮಾಡಿದರು. ನಾವು ಯಾವುದೇ ರಾಜಕೀಯ ಪಕ್ಷಗಳ ಗುಲಾಮರಲ್ಲ. ನಾವಿಲ್ಲಿರುವರೆಲ್ಲರೂ ಎಲ್ಲ ಸಂಘಟನೆಯವರು ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಗೌರವಿಸಿ ಅಭಿನಂದಿಸುವ ಕೆಲಸವನ್ನು ಮಾಡಬೇಕು. ಮಾಡದೇ ಇದ್ದಾಗ ನಾವು ಅವ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಪ್ರತಿಭಟನೆ ಮಾಡೋದು ಅದು ಸಂಪ್ರದಾಯ. ಈಗ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ನಿಮಗೆಲ್ಲ ಗೊತ್ತಿದೆ, ಏಕಾಂಗಿಯಾಗಿ ಅಭಿಮನ್ಯು ಥರ ಹೋರಾಟ ಮಾಡಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ತರಬೇಕು ರಾಜ್ಯದ್ದು ಅಂತ ಪ್ರಯತ್ನ ಮಾಡಿದ್ರು. ಉತ್ತರ ಕರ್ನಾಟಕ ಎಲ್ಲ ಭಾಗಗಳು ವಿರೋಧ ವ್ಯಕ್ತಪಡಿಸೋದ್ರಿಂದ ಕೊನೆ ಪಕ್ಷ 5 ಜಿಲ್ಲೆಗಳಿಗೆ ಒಳಗೊಂಡಂಥ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಂತೇಳಿ ಭಾಳ ಹಗಲು ರಾತ್ರಿ ಶ್ರಮಪಟ್ಟು 2 ಸದನಗಳಲ್ಲಿ ಅದಕ್ಕೆ ಅನುಮೋದನೆ ಪಡೆದು 25 ಕೋಟಿನೂ ಬಿಡುಗಡೆ ಮಾಡಿಸಿ ಕೊನೆಗೆ ಹಾಸನದ ರೇವಣ್ಣವರು ತೊಡಕಾಗಿದ್ದರು, ಅದನ್ನು ಕೂಡ ತಿರಸ್ಕರಿಸಿ ವಿಚಾರವನ್ನು ಸಮಗ್ರವಾಗಿ ಮಂಡಿಸಿ ರಾಜ್ಯಪಾಲರಿಂದ ಅಂಕಿತ ಹಾಕಿಸಿ ಈಗ ಅನುಮೋದನೆ ಪಡೆದಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರುವಂಥ ಅತ್ಯುತ್ತಮ ಘನಕಾರ್ಯವನ್ನು ಮಾಡಿರುವಂಥ ಸನ್ಮಾನ್ಯ ಕೃಷಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಗೆ ಸಮಸ್ತ ಜಿಲ್ಲೆ ಜನತೆ ಪರವಾಗಿ ಒಂದು ದೊಡ್ಡ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ಅಪ್ಪಾಜಿಯವರು, ರಮೇಶ್ ರಾಜ್ಯ ಅಡ್ಯ, ಮೋಹನ್ ಅವರು, ನಮ್ಮ ಸಲ್ಮಾನ್ ಎಲ್ಲರೂ ಕೂಡ, ಕರವೆಯವರು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ ಬಂಧುಗಳೇ. ಅದಕ್ಕೆ ನಾವು ಅದು ಸಂಬಂಧಪಟ್ಟ ಹರಿಣಿ ಕುಮಾರ್ ವಿಶೇಷ ಅಧಿಕಾರಿ ಅವರು, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಮಾರಂಭ ಮಾಡಬೇಕು. ಅದಕ್ಕೆ ನಾವು ಸ್ಥಳನೂ ಗುರುತು ಮಾಡಿ ಚಲುವರಾಯಸ್ವಾಮಿಯವ್ರ ಹತ್ರ ಹೋಗಿ ಅವ್ರ ಹತ್ರ ದಿನಾಂಕ ತಗೊಂಡು ಒಂದು ಒಳ್ಳೆಯ ಕೆಲಸ ಮಾಡಿ ಈ ಕೆಲಸವನ್ನು ಮಾಡಿದಂಥ ಅವ್ರಿಗೆ ಅಭಿನಂದಿಸಬೇಕು. ಯಾಕೆಂದರೆ ಬರೀ ವಿರೋಧ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಭಿನಂದಿಸಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮಿಷಾಂಬ, ಶ್ರೀರಂಗಪಟ್ಟಣ ಸ್ನಾನಘಟ್ಟ, ಗಂಜಾ ಅಲ್ಲಿ ಬೇಕಾದ್ರೂ ಮಾಡ್ಬೋದು, ಅವಕಾಶ ಇದೆ. ಈ ರೀತಿಯಾಗಿ ನೀವು ಯಾಕೆ ನಮಗೆ ಕನ್ನಂಬಾಡಿ ಕಟ್ಟೆ ಮೇಲೆ ಕಣ್ಣು ನಿಮಗೆ ಮಂಡ್ಯ ಜಿಲ್ಲೆ? ಹಿಂದೆ ದೇವರಾಜ ಅರಸರು ಹೇಳಿದರು, ಉಳ್ಳಿ ಚೆಲ್ಲಿಸಿನ ಆ ಥರ ಮಾಡ್ತಾಯಿದ್ದೀರಿ ನೀವು. ಈಗ 6ನೇ ಅಂತ ತೊಗೊಂಡೋಗ್ತಾ ಇದ್ದೀರಿ. ಅಲ್ಲೇ ಯೋಚನೆ ಮಾಡಿದ್ದು ಇನ್ನು ಕನ್ನಂಬಾಡಿ ಕಟ್ಟೆ ಎಲ್ಲ ನೀರು ಬಿಡೋದಕ್ಕೆ, ತಮಿಳ್ನಾಡು ಬಿಡೋದಕ್ಕೆ, ಈ ಕಡೆಗೆ ವರ್ಣ ನಾಲೆ ಬಿಡೋಕ್ಕೆ ನಾವು ನೀರು ಗಂಟಿಯಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿಯೇ ಬಂದ್ಬಿಟ್ಟಿದೆ. ನಮ್ಮ ರೈತರ ಬದುಕು ಅತಂತ್ರ ಸ್ಥಿತಿಗೆ ಸಿಗುತ್ತೆ. ಈ ಬಗ್ಗೆ ಅನೇಕ ಜನ ಹೋರಾಟ ಮಾಡ್ತಾವ್ರೆ. ಎಲ್ಲರೂ ಸೇರಿ ನಾವು ಯಾರೇ ಹೋರಾಟ ಮಾಡಲಿ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಅನ್ನ KRSನಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ಇಲ್ಲೇನಾಗುತ್ತೆ, ಮಂಡ್ಯ ಜಿಲ್ಲೆ ಜನಗಳಿಗೆಲ್ಲಿ ಒಂದು ದೊಡ್ಡ ದೋಷ ಇದೆ. ನಾನು ನೇರವಾಗಿ ಆರೋಪ ಮಾಡ್ತೀನಿ,
ಕಾಂಗ್ರೆಸ್ನವ್ರು ಒಳ್ಳೆ ಕೆಲಸ ಮಾಡಿದ್ರೆ ದಳ ಬಿ ಜೆ ಪಿ ವಿರೋಧ ಮಾಡ್ತಾರೆ, ಬಿ ಜೆ ಪಿಯವ್ರು ಒಳ್ಳೆ ಕೆಲಸ ಮಾಡಿದಾಗ ಇವ್ರು ವಿರೋಧಿ, ಇವೆಲ್ಲ ಬೇಡ. ಬರೀ ನಾಯಕರೆಲ್ಲ ಕಾರ್ಯಕರ್ತರು ವಿರೋಧ ಮಾಡ್ಕೊಂಡು ಕುಂತಿದ್ರೆ ಹಳ್ಳಿ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅಂದರೆ ಈ ಪರಿಸ್ಥಿತಿಗೆ. ಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಅಪ್ಪಾಜಿ, ಕದಸಂಸ ಜಿಲ್ಲಾ ಸಂಚಾಲಕ ಮೋಹನ್ ಚಿಕ್ಕಮಂಡ್ಯ, ಕದಂಬ ಸೈನ್ಯ ಜಿಲ್ಲಾ ಸಂಚಾಲಕ ಸಲ್ಮಾನ್, ಉಮ್ಮಡಹಳ್ಳಿ ನಾಗೇಶ್, ಬಸವರಾಜು, ಕಲ್ಲೇಶ್ ಹಟ್ನಾ ಇದ್ದರು. ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ, ಸರ್ಕಾರಿ ಕೆಲಸ ನೇಮಕಾತಿಯಲ್ಲಿ ತಾರತಮ್ಯ, ಜನಗಣತಿಯಲ್ಲಿ ವಂಚನೆ, ಇನ್ನೂ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಕೆವಿ ಮೂಡ್ಲಿಗಿರಯ್ಯ ನೇತೃತ್ವದಲ್ಲಿ ನೂರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಬೆಳ್ಳೂರ್ ಕ್ರಾಸ್ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ಪಾದಯಾತ್ರೆ ಪ್ರಾರಂಭಿಸಿ ಆದಿಚುಂಚನಗಿರಿ ಶ್ರೀ ಮಠದವರೆಗೆ 9 ಕಿಲೋಮೀಟರ್ ದೂರದ ಪಾದಯಾತ್ರೆ ಮಾಡಿ ಶ್ರೀ ಕ್ಷೇತ್ರದ ಮಠಾಧೀಶರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರಿಗೆ ಮನವಿ ಸಲ್ಲಿಸಿದರು. ಬೃಹತ್ ಜನಜಾಗೃತಿ ಪಾದಯಾತ್ರೆಯನ್ನು ಅರೆಶಂಕರ ಮಠದ ಚೈತನ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾಂತರಾಜು ಆಯೋಗದ ವರದಿಯು ಕಾನೂನು ಬಾಹಿರವಾಗಿದೆ. ಇದು ಒಕ್ಕಲಿಗ ಸಮುದಾಯಕ್ಕೆ ಮರಣ ಶಾಸನವಾಗಿದೆ. ಈ ವರದಿ ಜಾರಿಗೆ ಬಂದರೆ ಒಕ್ಕಲಿಗರು ನಿರ್ನಾಮ ಆಗುವುದು ಖಂಡಿತ ಸತ್ಯ. ಜಾತಿ ಗಣತಿಯಲ್ಲಿ ಉಪಜಾತಿಗಳನ್ನು ಕಡೆಗಣನೆ ಮಾಡಲಾಗಿದೆ. ಜಾತಿ ಗಣತಿಯ ನೆಪದಲ್ಲಿ ಮನೆಯಲ್ಲಿ ಕುಳಿತು ಬರೆದ ವರದಿಗೆ ಕಿಲುಬುಕಾಶಿನ ಬೆಲೆ ಇಲ್ಲ. ಒಕ್ಕಲಿಗ ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿಯುವ ಕೆಲಸ ಮಾಡಲಾಗುತ್ತಿದೆ. ಸರ್ಕಾರಿ ಮೀಸಲಾತಿ ನೇಮಕಾತಿಯನ್ನು ಕೂಡ ನಮಗೆ ಅನ್ಯಾಯವಾಗುತ್ತಿದೆ. ಒಕ್ಕಲಿಗ ಸಮುದಾಯದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಎಂದು ಕರೆ ನೀಡಿದರು. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇವತ್ತಿನ ಪ್ರಶ್ನೆ ಅಲ್ಲ. ಒಕ್ಕಲಿಗರಿಗೆ ಸರ್ಕಾರಿ ಮೀಸಲಾತಿಯಿಂದ ಅನ್ಯಾಯ ಆಗ್ತಾರಂತದ್ದು ಏನೀಗ ಬಿಂದು ರೋಸ್ಟರ್ ಪದ್ಧತಿಯಿಂದ ನೇಮಕಾತಿಗಳಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ, ಇದನ್ನ ಒಂದು ಸಮುದಾಯ ಮಾತ್ರ ಜಾಸ್ತಿ ನಾವು ನೋವನ್ನು ಅನುಭವಿಸ್ತಾ ಇರೋಂಥದ್ದು ಒಕ್ಕಲಿಗ ಸಮುದಾಯ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಜನಗಳಿಗೆ ತಪ್ಪು ಕಲ್ಪನೆ ಇದೆ. ಒಕ್ಕಲಿಗರು ಅಂದಿದ ತಕ್ಷಣ ನಮ್ಗೆ ಯಾವ್ದು ಮೀಸಲಾತಿ ಬೇಡ, ನಾವು ಬಲಿಷ್ಠವಾಗಿದ್ದೀವಿ, ನಾವು ಸಬಲರಾಗಿದ್ದೀವಿ ಅಂತೇಳಿ ಭಾವನೆ ಇದೆ. ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಒಂದು ಸರ್ಕಾರಿ ನೇಮಕಾತಿನಲ್ಲಿ ಜೊತೆನಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಓದ್ಲಿಕ್ಕೂ ಅವಕಾಶ ಇಲ್ದಂಗೆ ಆಗ್ಬಿಟ್ಟಿದೆ. ನೀವೆಲ್ಲ ಯೋಚನೆ ಮಾಡಿ ನೋಡಿ, ನಿಮ್ಮ ಮಗ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತಾನೆ, ಅವನು 93 ತಗೊಂಡಿದ್ರು ಸಹ ಅವನಿಗೆ ಉಚಿತವಾಗಿ ಮೆಡಿಕಲ್ ಸೀಟ್ ಸಿಗೋದಿಲ್ಲ. ಆದ್ರೆ ಅವನಿಗಿಂತ 25-30% ಕಡಿಮೆ ತಗೊಂಡಿರೋಂತನು ನಿಮ್ಮ ಪಕ್ಕದ ರಸ್ತೆಯಲ್ಲೇ ಇರ್ತಾನೆ, ಅವನಿಗೆ ಸೀಟ್ ಸಿಕ್ಕಿರುತ್ತೆ ಅಲ್ವಾ? ಎಷ್ಟು ವರ್ಷ ಆಯ್ತು? ಕಳೆದ 15-20 ವರ್ಷದಿಂದ ನಿಮ್ಮ ಹಳ್ಳಿಗಳಲ್ಲಿ ಯಾರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ? ಈ ಸಮಾಜದ ಒಕ್ಕಲಿಗ ಸಮುದಾಯದ ಎಷ್ಟು ಮಂದಿಗೆ ಉದ್ಯೋಗ ಸಿಕ್ಕಿದೆ? ಸರ್ಕಾರಿ ಉದ್ಯೋಗ ಅಲ್ವಾ? ಸಿಕ್ಕೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಸರ್ಕಾರದ ಮೀಸಲಾತಿ ಇದೆಯಲ್ಲ, ಈ ಮೀಸಲಾತಿ ನೀತಿಯಿಂದ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗ್ತಾರಂತ ಸಮುದಾಯ ಅಂತ ಹೇಳಿದ್ರೆ ಅದು ಒಕ್ಕಲಿಗ ಸಮುದಾಯ. ಈಗ ಜಾತಿ ಗಣತಿ ವರದಿಯನ್ನ, ಕಾಂತರಾಜು ಆಯೋಗದ ವರದಿಯನ್ನ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅದೇನಾದ್ರು ವರದಿ ಅನುಷ್ಠಾನಕ್ಕೆ ಬಂದ್ರೆ ಒಕ್ಕಲಿಗರು ನಿರ್ನಾಮ ಆಗೋಗ್ತಾರೆ. ಗೌರವಾಧ್ಯಕ್ಷರಾದ ಹಿರಿಯ ಮುಖಂಡ ಯಲ್ಲುವಳ್ಳಿ ರಮೇಶ್ ಮಾತನಾಡಿ, ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಒಕ್ಕಲಿಗರ ಜನಸಂಖ್ಯೆ ರಾಜ್ಯದಲ್ಲಿದ್ದು, ನಮ್ಮ ಸಮುದಾಯದಲ್ಲಿ 146 ಪಂಗಡಗಳಿವೆ. ಉಪಜಾತಿಗಳನ್ನು ಸರ್ಕಾರ ಪರಿಗಣಿಸಿಲ್ಲ. ಇದರ ವಿರುದ್ಧ ಧ್ವನಿ ಎತ್ತಬೇಕು ಎಂಬ ಉದ್ದೇಶದಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಪಾದಯಾತ್ರೆ ಬಂದು ಮಹಾಸ್ವಾಮಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ಒಕ್ಕಲಿಗರಿಗೆ, ವಿಶೇಷವಾಗಿ ಒಕ್ಕಲಿಗ ಸಮುದಾಯದವರಿಗೆ OBCಯಲ್ಲಿ ಅನ್ಯಾಯ ಆಗಿದೆ, ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ವಿಚಾರದಲ್ಲೂ ನಮ್ಗೆ ಅನ್ಯಾಯ ಆಗಿದೆ. ಬಹುಶಃ ಇವತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ದಂಗೆ ಕೇವಲ 61 ಲಕ್ಷ ಜನಸಂಖ್ಯೆ ಒಕ್ಕಲಿಗ ಸಮುದಾಯದವರು ಇದ್ದಾರೆ ಅಂತ ತೋರಿಸಿದ್ದಾರೆ. ಆದರೆ ನಾನು ಘಂಟಾಘೋಷವಾಗಿ ಹೇಳ್ತೇನೆ, ಇವತ್ತು ಮುಂದೆ ನಿಮಗೆ ಹೊಸ ಜಾತಿ ಸಮೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಇವತ್ತು ನಾವು 1 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ನಾವಿದ್ದೀವಿ. ಅದನ್ನು ಪರಿಗಣಿಸಬೇಕು ಸರ್ಕಾರ. ಅಧ್ಯಕ್ಷ ಕೆವಿ ಮೂಡ್ಲಿಗಿರಯ್ಯ ಮಾತನಾಡಿ, ನಮ್ಮ ಸಮುದಾಯಕ್ಕೆ ಈ ಹಿಂದೆಯಿಂದಲೂ ದೌರ್ಜನ್ಯ ಮಾಡಲಾಗುತ್ತಿದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಸಹಿಸುವುದಿಲ್ಲ. ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಪಾಠ ಹೇಳಬೇಕಾಗುತ್ತದೆ. ಒಕ್ಕಲಿಗ ಉಪಜಾತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿಯಲ್ಲಿ ಒಕ್ಕಲಿಗರ ಜಾತಿಗೆ ಮೀಸಲಾತಿಯನ್ನು ಇಟ್ಟು ಅವಕಾಶ ಮಾಡಿಕೊಡಬೇಕು.
ಈ ಎಲ್ಲ ಅಂಶಗಳನ್ನು ಕಡೆಗಣಿಸಿದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಒಕ್ಕಲಿಗ ಸಮುದಾಯವು ಸಜ್ಜಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬಿಂದುವಿನಲ್ಲಿ 2023 ಅಂತ ಆದೇಶ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಮರಣ ಶಾಸನವಾಗಿರುತ್ತದೆ. ಈ ಹಿಂದೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಇದ್ದಂಥ ಕಾಲದಲ್ಲಿ 1995ರಲ್ಲಿ ಮಾಡಿದಂಥ ಆದೇಶ 1ರಿಂದ 100ವರೆಗೂ ಮಾಡಬೇಕು ಅಂತ ಇದ್ದು 23ರಲ್ಲಿ ಬೊಮ್ಮಾಯಿಯವರು ಇದ್ದಂಥ ಆದೇಶ ಮೊದಲನೇ ಬಿಂದುವನ್ನು ಮಾಡಿ ಅಂತ ಮಾಡಿರೋದು ನಿಜಕ್ಕೂ ಮರಣ ಶಾಸನ. ಇದನ್ನು ರದ್ದುಗೊಳಿಸಿ ಪುನರ್ ಪರಿಶೀಲಿಸಿ ಇದನ್ನು ಹೇಗಿತ್ತೋ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಸೈಕಲ್ ಒಂದ್ಸಲಿ ಸ್ಟಾರ್ಟ್ ಆದರೆ 100ವರೆಗೂ ಕಂಟಿನ್ಯೂ ಆಗಬೇಕು, ಯಾವುದೇ ಕಾರಣದಿಂದ ಬ್ರೇಕ್ ಆಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಎರಡನೇದು, ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಘೋರ ಅನ್ಯಾಯ ಆಗ್ತಾ ಇದೆ. ಉದಾಹರಣೆಗೆ ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ 2009-2010ನೇ ಸಾಲಿನಲ್ಲಿ 135 ಸಹಾಯಕ ಪ್ರಾಧ್ಯಾಪಕರು ನೇಮಕ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಮುದಾಯ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಹಾಗೂ ಆರ್ ಚೌಡೇರೆಡ್ಡಿ, ಶಂಕರೇಗೌಡ, ದೇವರಾಜು ಮುಂತಾದವರು ಭಾಗವಹಿಸಿದ್ದರು. ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕ ಹಣದ ಲೂಟಿ ಮತ್ತು ಸರ್ಕಾರದ ಅವೈಜ್ಞಾನಿಕ ನಡೆಯನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಬಹುತೇಕ ಹಳ್ಳಿಗಳಿಗೆ ಕುಡಿಯಲು ಶುದ್ಧವಾದ ಕಾವೇರಿ ನೀರಿಲ್ಲ ಹಾಗೂ ಮಳವಳ್ಳಿ ತಾಲೂಕಿನ ರೈತರ ಜಮೀನುಗಳಿಗೆ ವ್ಯವಸಾಯ ಮಾಡಲು ಸಮರ್ಪಕವಾಗಿ ನೀರು ಕೊಡಲು ಸಾಮರ್ಥ್ಯವಿಲ್ಲದ ಸರ್ಕಾರ ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕರ 92 ಕೋಟಿ ಹಣವನ್ನ ದುಂದುವೆಚ್ಚ ಮಾಡುತ್ತಿರುವುದರ ಹಿಂದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಹಣದ ಲೂಟಿಗೆ ರಹದಾರಿಯಾಗಿದೆ. ಈ ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಕೆಆರ್ಎಸ್ನಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಆರತಿಯ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನು 92 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ದುಂದು ವೆಚ್ಚ ಮಾಡಲಿಕ್ಕೆ ಹೊರಟಿದೆ. ನಾವು ಕೇಳ್ತಾ ಇದ್ದೀವಿ, ಈ 92 ಕೋಟಿ ರೂಪಾಯಿ ಹಣವನ್ನು ನೀವು ಸಾರ್ವಜನಿಕರ ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ, ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರಿಗೆ, ಮಂಡ್ಯ ಜಿಲ್ಲೆಯ ಇತರ ನಾಗರಿಕರಿಗೆ ಯಾವ ರೀತಿಯಾದಂತಹ ಅನುಕೂಲತೆಯನ್ನು ನೀವು ಕಲ್ಪಿಸಲಿಕ್ಕೆ ಹೊರಟಿದ್ದೀರಿ ಅಂತೇಳಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಹಲವಾರು ಸರ್ಕಾರಿ ಶಾಲೆಗಳಿಗೆ ಮೇಸ್ಟ್ರಿಗಳನ್ನು ಹಾಕಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಕಟ್ಟಡಗಳನ್ನು ದುರಸ್ತಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಅದಲ್ಲದೇ ಹಲವಾರು ಪಟ್ಟಣಗಳಲ್ಲಿ, ಪ್ರಮುಖ ಹಳ್ಳಿಗಳಲ್ಲಿ ಸಾರ್ವಜನಿಕವಾದಂತಹ ಒಂದು ಶೌಚಾಲಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಆದರೆ ಕಾವೇರಿ ಆರತಿ ಹೆಸರಿನಲ್ಲಿ 92 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಹೇಳುತ್ತೆ, ನಾವು ಗ್ಯಾರಂಟಿ ಯೋಜನೆಗಳನ್ನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಇವತ್ತು ನಮಗೆ ಕಷ್ಟ ಆಗಿದೆ ಅಂತ ಹೇಳ್ತಕ್ಕಂತಹ ರಾಜ್ಯ ಸರ್ಕಾರ 92 ಕೋಟಿ ರೂಪಾಯಿನ ವಿನಾಕಾರಣ ಯಾತಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ನಾವು ಅವ್ರನ್ನ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಎನ್ಎಲ್ ಭರತ್ ರಾಜ್, ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ, ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ಅಧ್ಯಕ್ಷರಾದ ಡಿಕೆ ಲತಾ, ಜಯಶೀಲಾ, ಕರ್ನಾಟಕ ಪ್ರಾಂತ ರೈತ ಸಂಘದ ಗುರುಸ್ವಾಮಿ, ಎಎಲ್ ಶಿವಕುಮಾರ್, ಚಿಕ್ಕಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೊಡ್ಡಬಾಣಸವಾಡಿ ಗ್ರಾಮದ ಸೋಮೇಶ್ವರ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸೋಮೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮತ್ತು ನವಗ್ರಹ ದೇವಸ್ಥಾನ ನಾಗರಕಲ್ಲು ಅರಳಿಕಟ್ಟೆ ಪ್ರತಿಷ್ಠಾಪನಾ ಸಮಾರಂಭವನ್ನು ಏಪ್ರಿಲ್ 30ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದರಿ ಕಾರ್ಯಕ್ರಮದ ಪ್ರಯುಕ್ತ ದೇವಾಲಯದಲ್ಲಿ ಏಪ್ರಿಲ್ 28ರಿಂದ 30ರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ಏಪ್ರಿಲ್ 30ರ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಕೊಮ್ಮೇರಳ್ಳಿ ಶಾಖಾ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ,
ರಾಜ್ಯ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದರು. ಒಂದು 700-800 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇತ್ತು, ತುಂಬ ಶಿಥಿಲ ಆಗಿತ್ತು. ಅದನ್ನು ಪುನರ್ ಕೃಷ್ಣಸ್ವಾಮಿ, ಬಿ ಎಸ್ ಶಿವರಾಮೇಗೌಡ, ಪಟೇಲ್ ಸಿದ್ದರಾಜು, ಸೋಮೇಶ್ವರ ದೇವಸ್ಥಾನ ಒಂದು, ಅದು ಎಲ್ರಿಗೂ ಸೇರಿದಂಥ ಒಂದು ದೇವಸ್ಥಾನ. ಸುಮಾರು 600-700 ವರ್ಷದ ಚೋಳರ ಕಾಲದ ದೇವಸ್ಥಾನ ಅದು ಅಂತ ಹೇಳ್ತಿದ್ರು. ಅದೆಲ್ಲ ಸಂಪೂರ್ಣವಾಗಿ ಕುಸಿತಿತ್ತು. ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಸುಮಾರು 1 ಕೋಟಿ ಮಿಗಿಲಾಗಿ ಸುಮಾರು 1 ಕೋಟಿ 10 ಲಕ್ಷ ಆಗಿರ್ಬೋದು. ಒಂದು ಸಣ್ಣ ಗ್ರಾಮ ಅದು, ಒಂದು 100-110 ಮನೆಗಳಿರುವಂಥ ಒಂದು ಗ್ರಾಮ. ಇಡೀ ಊರಿನ ಜನತೆ, ಸ್ನೇಹಿತರು, ಅದರ ಭಕ್ತರು ಎಲ್ಲರೂ ಕೂಡ ಸಹಕಾರ ನೀಡೋದ್ರಿಂದ ಇವತ್ತು ಅದ್ಭುತವಾಗಿ ಒಂದು ದೇವಸ್ಥಾನ ಆಗಿದೆ. ಅದಕ್ಕೆ ಅಲ್ಲೆಲ್ಲ ಸುತ್ತ ಪಾರ್ಕ್ ಗಿರ್ಕೆಲ್ಲ ಮಾಡಿದ್ದೀವಿ. ಅದನ್ನು ನಾಳೆ ವಿದ್ಯುಕ್ತವಾಗಿ ನಾಡಿದ್ದು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಪ್ರಮುಖವಾಗಿ ನಮ್ಮ ರವಿಕುಮಾರ್ ಗಣಿಗ ಅವರು ಅಧ್ಯಕ್ಷತೆ ವಹಿಸ್ತಾರೆ, ಚಲುವರಾಯಸ್ವಾಮಿ ಅವರು ಬರ್ತಾರೆ, ಕುಮಾರಸ್ವಾಮಿ ಅವ್ರನ್ನೂ ಕರೆದಿದ್ದೀವಿ. ಇನ್ನು ಉಳಿದಂತೆ ಎಲ್ಲ CS ನಿರ್ಮಲಾನಂದ ಸ್ವಾಮೀಜಿಯವ್ರ ದಿವ್ಯ ಸಾನ್ನಿಧ್ಯ, ಪುರುಷೋತ್ತಮಾನಂದ ಸ್ವಾಮೀಜಿಯವರು ಬರ್ತಾರೆ. ನಾಳೆ ಬುಧವಾರ 12 ಗಂಟೆಗೆ ಅದು ಉದ್ಘಾಟನೆ ಆಗುತ್ತೆ. ನಮ್ಮ ಸಾಕಷ್ಟು ಜನ ನಮಗೆ ದಾನಿಗಳು ಸಹಾಯ ಮಾಡಿದ್ದಾರೆ. ಅವರೆಲ್ಲರ ಹೆಸರನ್ನು ನಾವು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅಲ್ಲಿ ಹಾಕ್ತಾಯಿದ್ದೀವಿ. ಇಷ್ಟು ಜನ ಪ್ರಮುಖವಾಗಿ ಬರ್ತಾರೆ ಎನ್ನುವಂಥದ್ದು. ಶ್ರೀನಿವಾಸ್ ಅವರು ಕೊನೆಯ ದಿನಗಳಲ್ಲಿ, ಅವರು MLA ಆಗಿದ್ದ ಕೊನೆಯ ದಿನದಲ್ಲಿ ಚುನಾವಣೆ ಇನ್ನೇನು ಸತ್ರ ಬರುವಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಬಂದು ಅದಕ್ಕೊಂದು ರೀತಿಯ ಶಂಕುಸ್ಥಾಪನೆಯನ್ನು ಮಾಡಿದವರೇ ಅವರು. ಶಂಕುಸ್ಥಾಪನೆ ಮಾಡಿ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಅವರು ಅನುದಾನವನ್ನು ನೀಡಿದರು. ಅವರ ಅನುದಾನದಲ್ಲಿ ಅಲ್ಲಿ ಪ್ರಾರಂಭವಾದದ್ದು ಎಲ್ಲರ ಸಹಕಾರದಿಂದ ಮುಕ್ತಾಯ ಆಗಿದೆ. ಅವತ್ತು ನಮ್ಮ ಊರಿನ ಹೆಣ್ಣುಮಕ್ಕಳು, ವಿಶೇಷವಾಗಿ ಎಲ್ಲ ಹೆಣ್ಣುಮಕ್ಕಳು ಕೂಡ ಹಣ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸುತ್ತಮುತ್ತಲಿನ ಊರಿನವರು ಕೂಡ ಹಣ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ MLAಗಳು ಕೂಡ, ಈಗಿನ MLAಗಳು ಕೂಡ ಅನುದಾನವನ್ನು ಅವರು ಕೊಟ್ಟು ಅದನ್ನು ಮುಕ್ತಾಯ ಮಾಡಿದ್ದಾರೆ. ಕಾರ್ಕಳದ ಒಬ್ಬ ಶಿಲ್ಪಿ, ಈಗೇನು ಅವನು ಎಲ್ಲ ಕಡೆನೂ ಅವರೇ ಮಾಡ್ತಾಯಿದ್ದಾರೆ ಅಂತ ಕಾಣಿಸುತ್ತೆ, ಉಮಾಶಂಕರ್ ಅನ್ನುವಂಥ ಶಿಲ್ಪಿ ಅದನ್ನು ಮಾಡಿದ್ದಾರೆ. ಪೂರ್ಣ ಕಲ್ಲು ಕಟ್ಟಡ ಅದು. ಅದು ಒಂದು ಸುಂದರವಾಗಿ ಮೂಡಿ ಬಂದಿದೆ. ಭಾಳ ದಿವಸಗಳ ಕನಸು ಅದು, ನಮ್ಮ ಇಡೀ ದೇವಸ್ಥಾನದ ಊರಿನವ್ರ ಕನಸು ಅದು. ಅದೊಂದೇ ಇದ್ದಂಥ ದೇವಸ್ಥಾನ ಅದು, ಸೋಮೇಶ್ವರ ದೇವಸ್ಥಾನ. ಅದನ್ನು ಮುಗಿಸಿದ್ದೀವಿ. ಇವರೆಲ್ಲರ ಸಹಕಾರ ಮತ್ತು ಶ್ರಮದಿಂದ ಆ ದೇವಸ್ಥಾನ ಆಯಿತು ಅನ್ನೋದೇ ನನಗೆ ವೈಯಕ್ತಿಕವಾಗಿ ಸಂತೋಷವನ್ನು ತಂದುಕೊಟ್ಟಿದೆ. ನಮ್ಮ ಪಟೇಲ್ ಸಿದ್ದರಾಜು, ಶಿವರಾಮು, ಕೃಷ್ಣಸ್ವಾಮಿ ಇವರೆಲ್ಲರೂ ಬಹಳ ಒತ್ತಾಸೆಯಿಂದ ಊರಿನ ಜನ ಎಲ್ಲ ಸೇರಿ ಅದು ಮಾಡಿದ್ದಾರೆ. ಗೋಷ್ಠಿಯಲ್ಲಿ ದೊಡ್ಡಬಾಣಸವಾಡಿ ಗ್ರಾಮದ ಯಜಮಾನರುಗಳಾದ BS ಕೃಷ್ಣಸ್ವಾಮಿ, BS ಶಿವರಾಮೇಗೌಡ, ಪಟೇಲ್ ಸಿದ್ದರಾಜು ಇದ್ದರು. ಏಪ್ರಿಲ್ 30ರಂದು ಮಳವಳ್ಳಿ ತಾಲೂಕಿನ ಬಸವ ಕೇಂದ್ರದಲ್ಲಿ ಹಲವು ಸಂಘಟನೆಗಳ ಸಹಕಾರದೊಂದಿಗೆ ಬಸವ ಜಯಂತಿ ಆಚರಿಸಲಾಗುವುದು ಎಂದು ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಬಸವಪ್ರಿಯ ನಾಗರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವ ಜಯಂತಿ ಆಚರಣೆಗೆ ಜಿಲ್ಲೆಯ ಯುವಕರು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವಂತೆ ಮನವಿ ಮಾಡಿದ್ದು, ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಬಸವೇಶ್ವರರ ಪುತ್ಥಳಿ ನಿರ್ಮಾಣಕ್ಕೆ ಸರ್ಕಾರವನ್ನು ಒತ್ತಾಯಿಸಿದ ಅವರು, ಬಸವ ಜಯಂತಿಯಂದು ಮಾಂಸದಂಗಡಿ ಮುಚ್ಚಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಡಳಿತವನ್ನು ಕೋರಿದರು. ಮಳವಳ್ಳಿ ತಾಲೂಕು ಪಂಚಾಯಿತಿಯಿಂದ ಅಂಬೇಡ್ಕರ್ ಭವನದವರೆಗೆ ವಾದ್ಯಗೋಷ್ಠಿ, ವೀರಗಾಸೆಯೊಂದಿಗೆ ಬಸವೇಶ್ವರರ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಲಿದ್ದು, ಬಸವ ಕೇಂದ್ರದ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಆನಂದ್, H ಹೊನ್ನಪ್ಪ, ಸೋಮೇಶ್, ನಂಜುಂಡಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸೇರಿದಂತೆ ಹಲವರಿಗೆ ಸನ್ಮಾನ ಮಾಡಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು. 30/2020 ಸರ್ಕಾರ ಜೊತೆಯಲ್ಲಿ ವಿಶ್ವಗುರು ಬಸವ ಜಯಂತಿ ಇರುವುದರಿಂದ ಶಿಸ್ತಿನಿಂದ ನಮ್ಮ ಸಮೃದ್ಧಿ ಪ್ರಕಾರವಾಗಿ ಬಿಳಿ ಪಂಚೆ ಟವಲ್ ಧರಿಸಿಕೊಂಡು ಬಸವೇಶ್ವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡುವುದು ಹಾಗೂ ಹೆಣ್ಣು ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಬಸವ ದಿನದ ಮಾಂಸದ ಅಂಗಡಿಯನ್ನು ತೆರೆಯಬಾರದೆಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಆದೇಶ ಹೊರಡಿಸಬೇಕೆಂದು ಮಂಡ್ಯ ಜಿಲ್ಲಾ ಬಸವ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜ್ ಅವರು ಮನವಿ ಮಾಡಿಕೊಂಡಿರುತ್ತೇವೆ. ಸುಮಾರು 25-30 ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಬಸವ ಕೇಂದ್ರ ವತಿಯಿಂದ ಜಿಲ್ಲಾ ಕಚೇರಿ ಮುಂದ್ಗಡೆ ಬಸವ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಇದುವರೆಗೆ ಗಮನಿಸುವುದಿಲ್ಲ. ಇನ್ನು ಮುಂದಾದರೂ ಮುಂದಿನ ವರ್ಷದೊಳಗೆ ಬಸವ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು
ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿರುತ್ತೇವೆ. ಹಾಗೂ ಮಳವಳ್ಳಿ ತಾಲೂಕು ಪಂಚಾಯತ್ ಜಿಲ್ಲಾ ಬಸವಕ್ಕನ ಇನ್ನೂ ಹಲವು ಸಂಘಟನೆಯಿಂದ ತಾಲೂಕು ಪಂಚಾಯತಿಯಿಂದ ಬಸವೇಶ್ವರ ಉತ್ಸವ ಮೂರ್ತಿಯನ್ನು ಮುಖ್ಯ ರಸ್ತೆಯಲ್ಲಿ ಅಂಬೇಡ್ಕರ್ ಭವನವರೆಗೆ ವಾದ್ಯಗೋಷ್ಠಿ ವೀರಗಾಸೆ ಮೆರವಣಿಗೆ ನಡೆಸಿ ಬಸವಕ್ಕೆ ಪದಾಧಿಕಾರಿಗಳು ಗೌರವಾಧ್ಯಕ್ಷರು ಆನಂದ ತೊಟ್ಟಿಮನೆ ಚೆನ್ನಪ್ಪನವರು, ಮಾಗನೂರು ಸೋಮೇಶು, ತೆಂಕಳ್ಳಿ ರಂಗಸ್ವಾಮಿ, ಮಿಂಟಿ ಪ್ರಧಾನ ಕಾರ್ಯದರ್ಶಿ ಅವರು ಹಾಗೂ ಕೆರಗಾಂವ್ ಗ್ರಾಮದಲ್ಲಿ 5 ಸಮಾಜಕ್ಕೆ ಸನ್ಮಾನ ಮಾಡಲಾಗುವುದು. ಮಡಿವಾಳ ಮಾಚಿ ತಂದೆ ಅಡಬರ ಅಪ್ಪಣ್ಣವರಿಗೆ, ಅಂಬಿಗರ ಚೌಡಯ್ಯ, ಒಕ್ಕಲಿಗ ಮುದ್ದಣ್ಣ, ಸಮಗಾರಹಳ್ಳಿಯ 5 ಮಂದಿಗೆ ಸಮಾಜವರಿಗೆ ಕೆರಗಾಂವ್ ಗ್ರಾಮದಲ್ಲಿ ಸನ್ಮಾನ ಮಾಡಲಾಗುವುದು. ಹಾಗೂ ಸಮಸ್ತ ಮಂಡ್ಯ ಜಿಲ್ಲೆಯ ಲಿಂಗ ಸಮಾಜದವರಿಗೆ, ಸಮಸ್ತ ನಾಗರಿಕ ಬಂಧುಗಳಿಗೆ, ಅಭಿನವ ಪತ್ರಕರ್ತರಿಗೆ ತುಂಬ ಹೃದಯದ ಬಸದಿಯ ಪರವಾಗಿ ತಮಗೆಲ್ಲ ಶರಣಾರ್ಥಿಗಳು. ಹಾಗೂ ಗೋಷ್ಠಿಯಲ್ಲಿ ವಿಜಯ ಮಹಲಿಂಗು, ಎನ್ ಮಹೇಶ್, ಚಂದ್ರಶೇಖರ್ ಇದ್ದರು. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಸಾವಯವ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿರವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ನಮ್ಮ ಒಟ್ಟಿಗೆ ಗೊಬ್ಬರ ಬಳಸಿ ಸಾವಯವ ಕೃಷಿ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ನಾವು ಈಗ ತಿನ್ನುತ್ತಿರುವ ಆಹಾರದಲ್ಲಿ ಯಾವುದೇ ತತ್ವಗಳು ಇಲ್ಲ. ಅದೇ ಸಾವಯವ ಕೃಷಿ ಮಾಡಿ ಮನುಷ್ಯನಿಗೆ ಉತ್ತಮ ಆಹಾರ, ಗಾಳಿ, ಬೆಳಕು ಅವಶ್ಯಕತೆ ಇದೆ. ಅಂದಿನ ಕಾಲದಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳು ಇರಲಿಲ್ಲ. ಅದಕ್ಕಾಗಿ ಕೆಲವರು 100 ವರ್ಷ, 120 ವರ್ಷ, 130 ವರ್ಷ ಬಾಳುತ್ತಿದ್ದರು. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೂ ಶುಗರ್, BP ಕಾಯಿಲೆಗಳು ಬರುತ್ತಿದ್ದು ಕಂಡಿದ್ದೀರಿ. ನಮ್ಮ ಮಳವಳ್ಳಿ ತಾಲೂಕಿನ ಸಾವಯವ ಕೃಷಿ ಸಂಘದವರು ರೈತರಿಗಾಗಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಎಂದು ತಿಳಿಸಿದರು. ಸಾವಯವ ಕೃಷಿಯ ವಿಭಾಗದಿಂದ ಇದಕ್ಕೆ ಒಂದು ರೋಟರಿ ಮಳವಳ್ಳಿ ಇವರೆಲ್ಲರೂ ಸೇರಿ ಈ ಯೋಜನೆಯನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಇದರಲ್ಲಿ ಭಾಗಿಗಳಾಗಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಮಗೆ ಅನ್ನ ಬೇಕೇ ಬೇಕು. ಈ ಅನ್ನ ಹೇಗಿರಬೇಕು? ನಾವು ಚೆನ್ನಾಗಿ ಬೆಳೆಯೋದಕ್ಕೆ, ಜ್ಞಾನವಂತರಾಗಿ ಬೆಳೆಯೋದಕ್ಕೆ, ಆರೋಗ್ಯವಂತರಾಗಿರಬೇಕಾಗುತ್ತೆ. ಎಲ್ಲ ವಿಷಯಕ್ಕೂ ಒಳ್ಳೆಯ ಆಹಾರ ಬೇಕು ಅಂತ ಹೇಳಿ ನಮ್ಮ ಎಲ್ಲ ಶಾಸ್ತ್ರಗಳು ಹೇಳ್ತಾರೆ. ಒಳ್ಳೆಯ ಆಹಾರ ಬೇಕು, ಶುಚಿಯಾದ ನೀರು ಬೇಕು, ಒಳ್ಳೆಯ ಗಾಳಿ ಬೇಕು. ಇವು ಬಹಳ ಮುಖ್ಯ. ಇದನ್ನು ಪ್ರಾಚೀನ ಕಾಲದಿಂದ ನಾವು ಈ ಸಾವಯವ ಕೃಷಿ ಅಂತ ಏನು ಹೇಳ್ತಾ ಇರಲಿಲ್ಲ. ಆದರೂ ನಾವೇ ಸಾಕಿರುವಂಥ ಗೋವುಗಳ ಗೊಬ್ಬರವನ್ನು ಉಪಯೋಗಿಸ್ಕೊಂಡು ವ್ಯವಸಾಯವನ್ನು ಮಾಡಿದ್ದೇವೆ. ಅದರಿಂದ ಬಂದ ಆಹಾರಗಳನ್ನು ನಾವು ಸೇವನೆ ಮಾಡಿದ್ದೇವೆ. ನಮಗೆ ಆರೋಗ್ಯ ಸುಧಾರಿಸಿ ಆವಾಗೆಲ್ಲ ನಮ್ಮ ಮನುಷ್ಯರ ಆಯಸ್ಸು 100 ವರ್ಷ, 110 ವರ್ಷ, 120 ವರ್ಷ ಹೀಗೆ ಚಿರಂಜೀವಿಗಳಾಗಿ ಅವತ್ತು ನಮ್ಮ ರೈತರು ಬೆಳೆದುಕೊಂಡಂಥ ಆಹಾರ ತಿಂದವರು ಎಲ್ಲರೂ ದೀರ್ಘಾಯುಷಿಗಳಾಗಿ ಬೆಳೆದು ಬಂದಿದೆ. ಆದರೆ ನಮಗೆ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಬಂದ ಮೇಲೆ ಅವರು ವಿಶೇಷವಾದ ಗೊಬ್ಬರಗಳು, ವಿಶೇಷವಾದ ಔಷಧಿಗಳು ಅಂತ ಹೇಳಿ ಅದನ್ನು ತಂದು ನಮ್ಮ ಜೊತೆಯಲ್ಲಿ ಅದು ಬಂದ ಮೇಲೆ ನಮ್ಮ ಆಹಾರ ಬೆಳೆಯೋದು ಜಾಸ್ತಿ ಆಯಿತು. ಆದರೆ ಅಲ್ಲಿ ಶಕ್ತಿ ಇಲ್ಲದ ಆಹಾರ ಆಯಿತು. ಆ ಶಕ್ತಿ ಇಲ್ಲದ ಆಹಾರ ಜೊತೆಗೆ ಅದಕ್ಕೆ ಔಷಧೋಪಚಾರ ಮಾಡೋದಕ್ಕೆ ಶುರು ಮಾಡಿದ ಮೇಲೆ, ಅದರ ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡಿದ ಮೇಲೆ ಆಹಾರ ವ್ಯತ್ಯಾಸ ಆಯಿತು. ಆಹಾರ ವ್ಯತ್ಯಾಸ ಆದ ಮೇಲೆ ಮನುಷ್ಯನಿಗೆ, ನಮಗೆ ಅವತ್ತು ನಮಗೆ ಬಹಳ ಹಿಂದೆ ಒಂದು 4-6 ಕಾಯಿಲೆ ಅಷ್ಟೇ ಇದ್ದಿತ್ತು. ಜ್ವರ ಬರ್ತಿತ್ತು, ತಲೆನೋವು ಬರ್ತಿತ್ತು, ನೆಗಡಿ ಬರ್ತಿತ್ತು ಮತ್ತು ಇನ್ನು ಸಣ್ಣ ಪುಟ್ಟ ಕಾಯಿಲೆ. ಈಗ ಹಾಗಲ್ಲ. ಯಾವ ಆಸ್ಪತ್ರೆಗೆ ಹೋದರೂ ತಕ್ಷಣ ಡಾಕ್ಟರ್ಗಳು ಪರೀಕ್ಷೆ ಮಾಡಿ ಅವರ ಸ್ಲಿಪ್ಪನ್ನು ತೆಗೆದು ಬಾರದು ಹೋಗಿ
ಔಷಧಗಳನ್ನು ತನ್ನಿ ಲಕ್ಷ ತಂದುಬಿಡಿ ತಗೊಳ್ಳಿ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಕಾರ್ಯಾಗಾರದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡಿದ್ದರು ಅಲ್ಲದೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಳಿಗೆಗಳನ್ನು ಕೂಡ ಮಾಡಿದ್ದರು.